ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ iQOO Z3 ಅಂತ ಒಂದು ಸ್ಮಾರ್ಟ್ಫೋನ್ನ ಲಾಂಚ್ ಮಾಡಿದ್ದಾರೆ. ಸೊ ಇವತ್ತೇ ಬಿಟ್ಟಿದ್ದಾರೆ. ಸೊ ಹೇಳ್ಬೇಕಂದ್ರೆ ನಾನು ಮುಂಚೆನೇ ರಿವ್ಯೂ ಮಾಡಬೇಕಿತ್ತು, ಬಟ್ ಗೇಮಿಂಗ್ ಚಾನಲಲ್ಲಿ ಸ್ವಲ್ಪ ವೀಡಿಯೋ ಬಿಡೋದು ಲೇಟ್ ಆಗಿಬಿಡ್ತು. ಸೊ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತೀನಪ್ಪ ಅಂದರೆ ಈ ಒಂದು iQOO Z3 ಸ್ಮಾರ್ಟ್ಫೋನ್ ಹೆಂಗಿದೆ ಆ್ಯಂಡ್ ಈ ಪರ್ಫಾರ್ಮೆನ್ಸ್ ಹೆಂಗೆ ಕೊಡುತ್ತೆ, ಪ್ರೈಸ್ ಹೆಂಗಿದೆ, ಆ ಪ್ರೈಸಿಗೆ ನಾವು ಆ ಫೋನ್ನ ಪರ್ಚೇಸ್ ಮಾಡ್ಬೋದಾ, ಪ್ರತಿಯೊಂದೂ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಹೇಳ್ಕೊಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಚಾನಲ್ಗೆ ನೀವು ಹೊಸದಾಗಿ ಬಂದು ವಿಸಿಟ್ ಮಾಡಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫೋನ್ ಬಗ್ಗೆ ಸಿಂಪಲಾಗಿ ಹೇಳಬೇಕು ಅಂದರೆ ಇಷ್ಟು ಪ್ರೈಸಿಗೆ ಇಷ್ಟು ದೊಡ್ಡ ಫೀಚರ್ಸ್ನ ಕೊಟ್ಟಿದ್ದಾರೆ. ಸೊ ನೋಡೋಣ ಹೈಲೈಟ್ಸ್ ಏನೇನಿದಾವೆ ಈ ಫೋನಲ್ಲಿ ಆ್ಯಂಡ್ ಏನೇನು ಫೀಚರ್ಸ್ನ ಕೊಟ್ಟಿದ್ದಾರೆ ಅಂತ ನೀವು ಕೂಡ ತಿಳ್ಕೊಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ಬಿಡ್ತೀನಿ ಏನೇನು ಫೀಚರ್ಸ್ನ ಕೊಟ್ಟಿದ್ದಾರೆ ಅಂತ. ಈ ಒಂದು ಸ್ಮಾರ್ಟ್ಫೋನಲ್ಲಿರೋ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 768G ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೊಸೆಸರ್ 5G ಪ್ರೊಸೆಸರ್ ಆಗಿರುತ್ತೆ. ಆ್ಯಂಡ್ ಈ ಪ್ರೊಸೆಸರ್ನ ಯಾವುದಕ್ಕೆ ಕಂಪೇರ್ ಮಾಡ್ಬೋದಪ್ಪ ಅಂದರೆ ರೀಸೆಂಟಾಗಿ OnePlus Nord ಅಂತ ಅಂದ್ಬಿಟ್ರು. ಸೊ ಅದರಲ್ಲಿ ಇದು ಸ್ನ್ಯಾಪ್ಡ್ರ್ಯಾಗನ್ 765G ಇದೆ, ಬಟ್ ಇದರಲ್ಲಿ 768G ಇದೆ. ಸ್ವಲ್ಪ ಅದಕ್ಕಿಂತ ಪವರ್ಫುಲ್ ಇರುತ್ತೆ. ಈ ಪ್ರೊಸೆಸರ್ನ ನೋಡ್ಕೊಂಡಾಗ ಗೇಮರ್ಸಿಗೆ ಒಳ್ಳೆ ಡೀಲ್ ಅಂತಂದು ಹೇಳ್ಬೋದು. ಯಾರಾದರೂ ಗೇಮರ್ಸ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವಾಗಲೇ ಬೈ ಮಾಡಿ. ಈ ಒಂದು ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 6.58 ಇಂಚಸ್ HD+ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಈ ಒಂದು ಸ್ಮಾರ್ಟ್ಫೋನ್ನ ಇದು ಎಕ್ಸ್ಟ್ರಾ ಫೀಚರ್ ಬಗ್ಗೆ ಮಾತಾಡೋದಾದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಡಿಸ್ಪ್ಲೇ ಕೊಟ್ಟಿರೋದ್ರಲ್ಲಿ 120 Hz ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಹೆವಿ ಕ್ರೇಜಿಯಾಗಿ ಇರುತ್ತೆ, ಫುಲ್ ಸ್ಮೂತ್ ಫೀಲಿಂಗ್ ಬರುತ್ತೆ. ನಾನು ಹೇಳಿದ್ನಲ್ಲ, ಇದು ಮಾತ್ರ ಗೇಮರ್ಸಿಗೆ ವರ್ತ್ ಫಾರ್ ಬೈಯಿಂಗ್ ಅಂತಂದು. ಸೊ ಓಕೆ, ಈ ಒಂದು ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ನಮಗೆ 64 MP ಪ್ರೈಮರಿ ಕ್ಯಾಮ್ರಾನ ಕೊಟ್ಟಿದ್ದಾರೆ ಬ್ಯಾಕ್ ಸೈಡು. ಸೊ ಅದರಲ್ಲಿ ಮೇನ್ 64 ಕೊಟ್ಟಿದ್ದಾರೆ. ಇದು ಯಾವ ಸೆನ್ಸರ್ ಅಪ್ಪ ಅಂತ ನೀವು ಕೇಳ್ಬೋದು. ಸ್ಯಾಮ್ಸಂಗ್ GWB ಅಂತ ಒಂದು ಸೆನ್ಸರ್ ಇದೆ. ಸೊ ಈ ಒಂದು ಸೆನ್ಸರ್ನ ಈ ಒಂದು ಫೋನಲ್ಲಿ ಹಾಕಿರ್ತಾರೆ. ಸೊ ಹೇಳ್ಬೇಕು ಅಂದರೆ ಇದು ಕ್ವಾಲಿಟಿ ಅದೇನು ಅಷ್ಟೊಂದು ಕೊಡಲ್ಲ. ಸ್ಯಾಮ್ಸಂಗ್ ಸೆನ್ಸರ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಕ್ಯಾಪ್ಚರ್ ಮಾಡಬೇಕಾದ್ರೆ ಆ ಕ್ಯಾಮ್ರಾದಲ್ಲಿ ಕಾಣೋದೇ ಒಂಥರ, ನಾವು ಕ್ಲಿಕ್ ಮಾಡಿದ ಮೇಲೆ ಔಟ್ಪುಟ್ ಬರೋದೇ ಒಂಥರ. ಸೊ ಸ್ಯಾಮ್ಸಂಗ್ ಸೆನ್ಸರ್ದು ಇದೊಂದು ಪ್ರಾಬ್ಲಮ್ ಇದೆ ನಾನು ನೋಡ್ದಂಗೆ. ಹಂಗೂ ಏನಾದರೂ ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಪರ್ಚೇಸ್ ಮಾಡ್ಬೋದು. ಸೊ ಕ್ಯಾಮ್ರಾ ಏನು ಪೂರ್ತಿ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ, ಜಸ್ಟ್ ಸ್ಯಾಮ್ಸಂಗ್ ಸೆನ್ಸರ್ ಹಾಕಿದ್ದಕ್ಕೆ ಸ್ವಲ್ಪ ಹಿಂದೆ ಜರಿತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇದರಲ್ಲಿರೋ ಸೆಕೆಂಡರಿ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ನಮಗೆ 8 MP ಸೆಕೆಂಡರಿ ಕ್ಯಾಮ್ರಾ ಕೊಟ್ಟಿದ್ದಾರೆ. 120 ಡಿಗ್ರಿವರೆಗೂ ಇದು ವೈಡ್ ಆ್ಯಂಗಲ್ವರೆಗೂ ಕ್ಯಾಪ್ಚರ್ ಮಾಡುತ್ತೆ ಅಂತಂದು ಹೇಳಿದ್ದಾರೆ. ಸೊ ಈ ಒಂದು ಸ್ಪೆಷಲ್ ಫೀಚರ್ನ ಈ ಒಂದು ಸೆಕೆಂಡರಿ ಕ್ಯಾಮ್ರಾದಲ್ಲಿ ಕೊಟ್ಟಿದ್ದಾರೆ. ಇನ್ನು ಮೂರನೇ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 2 MP ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಮೊಬೈಲ್ಗೂ 2 MP ಕೊಡ್ತಾರೆ, ಹಂಗೆ ಇದಕ್ಕೂ ಕೂಡ 2 MP ಕೊಟ್ಟಿದ್ದಾರೆ. ಸೊ ಈ ಫೋನಲ್ಲಿ ಕ್ಯಾಮ್ರಾದಲ್ಲಿ ಒಂದು ಸ್ಪೆಷಲ್ ಫೀಚರ್ನ ಕೊಟ್ಟಿದ್ದಾರೆ. ಅದು ಏನಪ್ಪ ಅಂದರೆ EFB ಆಟೋ ಫೋಕಸ್ ಟ್ರ್ಯಾಕಿಂಗ್ ಅಂತ ಒಂದು ಫೀಚರ್ನ ಕೊಟ್ಟಿದ್ದಾರೆ. ಸೊ EFB ಅಂದರೆ ಏನಂತ ನೀವು ತಿಳ್ಕೊಂಬಿಡಿ. E ಅಂದರೆ ಐಸು, F ಅಂದರೆ ಫೇಸು, B ಅಂದರೆ ಬಾಡಿ. ಸೊ ಇದರಿಂದ ಏನಪ್ಪ ಯೂಸು ನಿಮ್ಮ ಸ್ಮಾರ್ಟ್ಫೋನ್ಗೆ ಅಂದರೆ ನೀವು ಎಲ್ಲಿಗಾದರೂ ವೀಡಿಯೋ ಮಾಡಬೇಕಾದ್ರೆ ಇದರಲ್ಲಿ ಎಷ್ಟು ವೀಡಿಯೋ ಮಾಡ್ಬೋದು ಅಂದರೆ 4K ಮತ್ತು 60 FPS ಬ್ಯಾಕ್ ಕ್ಯಾಮ್ರಾದಿಂದ ವೀಡಿಯೋ ಮಾಡ್ಬೋದು. ನೀವು ಹಂಗೆ ವೀಡಿಯೋ ಮಾಡಬೇಕಾದ್ರೆ ಅಕಸ್ಮಾತ್ ನೀವು ಆ ಕಡೆ ಈ ಕಡೆ ಓಡಾಡ್ತಿರ್ತೀರ, ಬ್ಲರ್ರಿನ್ ಆಗ್ತಾ ಇರುತ್ತೆ ಎಲ್ಲ ಮೊಬೈಲ್ಸಿಗೂ. ಸೊ ಆ ಥರ ಡಿಸ್ಟ್ರಾಕ್ಷನ್ ಆಗಬಾರ್ದು ಅಂತ ಈ EFB ಫೀಚರ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಫ್ಯೂಚರಿಂದ ನೀವು ಏನಾದರೂ ವೀಡಿಯೋ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಸರ್ಕೊಂಡ್ರೂ ಕೂಡ ಸ್ಟೆಬಿಲೈಸೇಷನ್ ಕರೆಕ್ಟಾಗಿರುತ್ತೆ ಆ್ಯಂಡ್ ಫೋಕಸ್ಸು ಫೇಸಿಗಿರುತ್ತೆ ಅಥವಾ ಬಾಡಿಗಿರುತ್ತೆ, ಇಲ್ಲಾಂದರೆ ಐಗಿರುತ್ತೆ. ಸೊ ಈ ಒಂದು ಫ್ಯೂಚರ್ ಮೂಲಕ ನೀವು ಒಳ್ಳೆ ವೀಡಿಯೋಸ್ನ ಔಟ್ಪುಟ್ ತಗೋಬೋದು. ಇನ್ನು ಈ ಸ್ಮಾರ್ಟ್ಫೋನಲ್ಲಿರೋ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ 4400 mAh ಬಿಗ್ ಬ್ಯಾಟ್ರಿನ ಕೊಟ್ಟಿದ್ದಾರೆ. ಸೊ ಈ ಒಂದು ಬಿಗ್ ಬ್ಯಾಟ್ರಿ ಮೂಲಕ ನೀವು ಏನಿಲ್ಲ ಅಂದರೂ ಒನ್ ಡೇ ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಸ್ಪೆಷಲ್ ಫೀಚರ್ ಏನಪ್ಪ ಅಂದರೆ 55 ವ್ಯಾಟ್ ಫುಲ್ ಫ್ಲ್ಯಾಶ್ ಚಾರ್ಜಿಂಗ್ನ ಕೊಟ್ಟಿದ್ದಾರೆ. ಇದ್ರ ಮೂಲಕ ನೀವು ತುಂಬ ಬೇಗ ಚಾರ್ಜಿಂಗ್ ಇಟ್ಕೊಂಡು ತುಂಬ ಹೊತ್ತು ಮೊಬೈಲ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಗೈಸ್, ಇದರಲ್ಲಿ ಫೋನಲ್ಲಿ ಇನ್ನೊಂದು ಸಪ್ರೇಟ್ ಸೆನ್ಸರ್ನ ಕೊಟ್ಟಿದ್ದಾರೆ. ಅದು ಏನಪ್ಪ ಅಂದರೆ 5 ಲೇಯರ್ ಲಿಕ್ವಿಡ್ ಕೂಲಿಂಗ್ ಸೆನ್ಸರ್ನ ಕೊಟ್ಟಿದ್ದಾರೆ. ಅಕಸ್ಮಾತ್ ನೀವು ಗೇಮ್ ಮಾಡಬೇಕಾದ್ರೆ ಹೆವಿ ಹೀಟ್ ಆಗ್ತಿರುತ್ತೆ. ಸೊ ಈ ಥರ ಇಶ್ಯೂಸ್ ಬರಬಾರ್ದು ಅಂತಂದು ಈ iQOO ಅವರು ಏನು ಮಾಡಿದ್ದಾರೆ ಅಂದರೆ 5 ಲೇಯರ್ಸು ಸೆನ್ಸರ್ನ ಕೊಟ್ಟಿದ್ದಾರೆ. ಸೊ ಈ ಲೇಯರ್ಸಿಂದ ಮೊಬೈಲು ಫುಲ್ ಕೂಲ್ ಇರುತ್ತೆ. ಏನಿಲ್ಲ ಅಂದರೂ ಒಂದು 10 ಡಿಗ್ರಿ ಸೆಲ್ಸಿಯಸ್ವರೆಗೂ ಫೋನ್ ಕೂಲಾಗಿರುತ್ತೆ ಬೇರೆ ಫೋನ್ಸಿಗೆ ಕಂಪೇರ್ ಮಾಡ್ಕೊಂಡಾಗ. ಗೈಸ್, ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಫೀಚರ್ ಕೂಡ ಇದೆ. ಸೊ ಇದು ಏನಪ್ಪ ಅಂದರೆ ನಿಮ್ಮ ಮೊಬೈಲ್ಗೆ ಏನಿಲ್ಲ ಅಂದರೂ ಅಕಸ್ಮಾತ್ ನಿಮ್ಮ ಮೊಬೈಲ್ಗೆ 8GB ರ್ಯಾಮ್ ಇದೆ ಅಂತ ಅಂದ್ಕೊಳ್ಳಿ. ಈ ಒಂದು iQOOಗೆ 8GB ರ್ಯಾಮ್ ಇದೆ ಅಂತ ಅಂದ್ಕೊಳ್ಳಿ, ಪ್ಲಸ್ 3GB ಕೊಟ್ಟಿದ್ದಾರೆ. ಸೊ ಈ ಪ್ಲಸ್ 3GB ಯಾವ ಥರ ವರ್ಕ್ ಆಗುತ್ತಪ್ಪ ಅಂತಲೇ ಹೇಳ್ಬಿಡ್ತೀನಿ. ಈಗ ಹೆಂಗಿದ್ರು ಇಂಟರ್ನಲ್ ಸ್ಟೋರೇಜ್ನ ಕೊಟ್ಟಿರ್ತಾರೆ. ಸೊ ಅದರಲ್ಲಿ 3GB ಡೆಡಿಕೇಟಾಗಿ ಈ ಒಂದು ರ್ಯಾಮಿಗೆ ಕೊಟ್ಟಿದ್ದಾರೆ. ಸೇಮ್ ಇವಾಗ ಈಗ 8GB ಯಾವ ಥರ ವರ್ಕ್ ಆಗುತ್ತೋ ಆ 3GB ಕೂಡ ಅದೇ ಥರ ವರ್ಕ್ ಆಗೋ ಥರ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ಇದು ಒಂಥರ 11GB ರ್ಯಾಮ್ ಆದಂಗೆ ಆಗಿಬಿಡುತ್ತೆ. ಬಟ್ ಅದು ಅಫಿಷಿಯಲಾಗಿ ಹೇಳ್ಬೇಕಂದ್ರೆ 8GB ರ್ಯಾಮ್ ಅಂತಂದೇ ಹೇಳಬೇಕು. ಈ ಫೋನ್ನ ಯಾವ್ಯಾವ ಕಲರ್ಸಲ್ಲಿ ಲಾಂಚ್ ಮಾಡಿರ್ತಾರೆ ಅಂತ ನೀವು ಅಂದ್ಕೊತಿರ್ತೀರಾ. ಸೊ ಎರಡು ಕಲರಲ್ಲಿ ಲಾಂಚ್ ಮಾಡಿದ್ದಾರೆ. ಒಂದು ಏಸ್ ಬ್ಲ್ಯಾಕು ಮತ್ತು ಒಂದು ಸೈಬರ್ ಬ್ಲೂ. ಸೊ 2 ಕಲರ್ಸಲ್ಲಿ ಬಿಟ್ಟಿದ್ದಾರೆ. ಸೊ ಇವೆರಡರಲ್ಲಿ ತುಂಬ ಚೆನ್ನಾಗಿ ಕಾಣೋದು ಯಾವುದಪ್ಪ ಅಂದರೆ ಸೈಬರ್ ಬ್ಲೂ. ಬಟ್ ಏಸ್ ಬ್ಲ್ಯಾಕ್ ಕೂಡ ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ಡೀಸೆಂಟ್ ಆಗಿರುತ್ತೆ.
ಗಾಯ್ಸ್, ಈಗ ಫೀಚರ್ಸ್ ಎಲ್ಲ ನೋಡ್ಕೊಂಬಿಟ್ರಿ. ಒಂದ್ಸಲ ಈ ಒಂದು ಸ್ಮಾರ್ಟ್ಫೋನ್ ಪ್ರೈಸ್ ಕೂಡ ನಿಮಗೆ ಹೇಳ್ಬಿಡ್ತೀನಿ. ಬೇಸ್ ವೇರಿಯಂಟ್ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ 6GB RAM 128GB ಆಫರ್ ಮಾಡ್ತಾರೆ. ಸೊ ಇದು ಯಾವ ಪ್ರೈಸ್ ರೇಂಜಿಗಪ್ಪ ಅಂದರೆ 20,000, 10 ರೂಪಾಯಿ ಕಮ್ಮಿ ಇರುತ್ತೆ. 19,990 ರುಪೀಸಿಗೆ ಈ ಒಂದು ಸ್ಮಾರ್ಟ್ಫೋನ್ನ ಬಿಟ್ಟಿದ್ದಾರೆ. ಓಕೆನಾ, ಬೇಸ್ ವೇರಿಯಂಟಾಗಿ ಇದು. ಆ್ಯಂಡ್ ಮಿಡಲ್ ಬೇಸ್ ವೇರಿಯಂಟ್ ಅಂತ ಬರುತ್ತೆ. ಸೊ ಅದರಲ್ಲಿ 8GB RAM 128GB ಇರುತ್ತೆ. ಸೊ ಅದ್ರ ಪ್ರೈಸ್ ಬಂದುಬಿಟ್ಟು 21,000 ರುಪೀಸ್ ಆಗುತ್ತೆ. ಆ್ಯಂಡ್ ಇದಕ್ಕಿಂತ ಟಾಪ್ ಎಂಡ್ ಇದಿದೆ ರ್ಯಾಮು. ಏನಪ್ಪ ಅಂದರೆ 8GB ರ್ಯಾಮು ಮತ್ತು 256GB ರೋಮ್ ಕೊಟ್ಟಿದ್ದಾರೆ. ಸೊ ಇದು ಇನ್ನೂ ಕ್ರೇಜಿ ಅಂತಂದು ಹೇಳ್ಬೋದು. ಬಟ್ ಪ್ರೈಸ್ ನೋಡ್ಕೊಂಡಾಗ 22,000 ರುಪೀಸ್ ಇದೆ, ಸ್ವಲ್ಪ ಜಾಸ್ತಿ ಆಯಿತು ಅಂತಂದು ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ನಿಮಗೆ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ ಸ್ಟಾರ್ಟಿಂಗ್ 2 ರೇಂಜ್ ಏನಿದೆ, 6GB ರ್ಯಾಮು 8GB ರ್ಯಾಮ್ ಏನಿದೆ, ಸೊ ಅವೆರಡರಲ್ಲೇ ನೀವು ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿ. ಬೆಸ್ಟ್ ಡೀಲ್ ಅಂತಂದು ಹೇಳ್ಬೋದು. ಓಕೆ, ಇವಾಗ ಫೀಚರ್ಸು ಪ್ರೈಸಸ್ಸು ಎಲ್ಲ ನೋಡ್ಕೊಂಬಿಟ್ರಿ. ಸೊ ಇವಾಗ ನಾವು ಪರ್ಚೇಸ್ ಮಾಡ್ತಿದ್ವಿ ಅಂತ ಅಂದ್ಕೊಂಡ್ರೆ, ಸೊ ಇವಾಗ ನಮಗೆ ಬೇಕಾಗಿರೋದು ಮೇನ್ ಏನಪ್ಪ ಅಂದರೆ ಆಫರ್ ಇರಬೇಕು. ಈಗ ಆಫರ್ ಏನೇನೈತೆ ಅಂತಂದು ಕೂಡ ತಿಳಿಸ್ಕೊಡ್ಬಿಡ್ತೀನಿ. ಈ ಒಂದು ಸ್ಮಾರ್ಟ್ಫೋನಲ್ಲಿ ಏನು ಆಫರ್ ಐತಪ್ಪ ಅಂದರೆ ICICI ಕ್ರೆಡಿಟ್ ಕಾರ್ಡ್ಸ್ ಆ್ಯಂಡ್ EMI ಮೇಲೆ ನೀವೇನಾದರೂ ಈ ಒಂದು ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ 1,500 ರೂಪಾಯಿವರೆಗೂ ಫ್ಲ್ಯಾಟ್ ಆಫರ್ ಇದೆ. ಸೊ ಈ ಒಂದು ಆಫರ್ ಮೂಲಕ ನೀವು ಆರಾಮಾಗಿ ಇನ್ನೂ ಕಡಿಮೆ ರೇಟಿಗೆ ಒಂದು ಸ್ಮಾರ್ಟ್ಫೋನ್ನ ಬೈ ಮಾಡ್ಬೋದು. ಸೊ ಇದು ಆಫರ್ ಅಲ್ಲದೆ ಇನ್ನೊಂದು ಆಫರ್ ಕೂಡ ಇದೆ. ಆ ಆಫರ್ ಏನಪ್ಪ ಅಂದರೆ ಅಮೆಝಾನ್ ಇದೆಯಲ್ಲ, ಸೊ ಅದರಲ್ಲಿ ಒಂದು ಕೂಪನ್ ಕೋಡ್ ಬರುತ್ತೆ. ಆ ಕೂಪನ್ ಕೋಡಿಂದ ನೀವೇನಾದರೂ ಪರ್ಚೇಸ್ ಮಾಡಿದ್ರಿ ಅಂದರೆ ಇಲ್ಲಿ ಕೂಡ 1,000 ರುಪೀಸ್ ಆಫರ್ ಇದೆ. ಸೊ ಕ್ರೇಜಿ ಡೀಲ್ ಅಂತಂದು ಹೇಳ್ಬೋದು. 17,500 ರೂಪಾಯಿಗೆ ಈ ಸ್ಮಾರ್ಟ್ಫೋನ್ ಬರ್ತಾಯಿದೆ. ಇವೆಲ್ಲವೂ ಇದು ಅಪ್ಲೈ ಮಾಡಿದ್ವಿ ಅಂದರೆ ಆಫರ್ಸು. ಸೊ ಇದಕ್ಕಿಂತ ಒಳ್ಳೆ ಸ್ಮಾರ್ಟ್ಫೋನ್ ಈ ಮಾರ್ಕೆಟಲ್ಲಿ ಇನ್ನೊಂದಿಲ್ಲ. ಆ್ಯಂಡ್ ಈ ಸ್ಮಾರ್ಟ್ಫೋನ್ಗೆ ಕಾಂಪಿಟೇಟರ್ ಯಾವುದಪ್ಪ ಅಂದರೆ Realme X7 ಅಂತಂದು ಆಗಲೇ ಆಲ್ರೆಡಿ ಮಾರ್ಕೆಟಲ್ಲಿದೆ. ಸೊ ಇದಕ್ಕೆ ಒಳ್ಳೆ ಕಾಂಪಿಟೇಟರ್ ಅಂತಂದು ಹೇಳ್ಬೋದು. ಆ್ಯಂಡ್ ಇದಕ್ಕೆ ಇನ್ನೊಂದು ಕಾಂಪಿಟೇಟರ್ ಕೂಡ ಬರ್ತಾ ಇದೆ. ಅದು ಯಾವುದಪ್ಪ ಅಂದರೆ OnePlus Nord CE 5G ಅಂತ ಒಂದು ಸ್ಮಾರ್ಟ್ಫೋನ್ನ ಬಿಡ್ತಿದ್ದಾರೆ. ಸೇಮ್ ಇದಕ್ಕೆ ಟಕ್ಕರ್ ಕೊಡೋಂಥ ಫೀಚರ್ಸ್ ಕೂಡ ಅದು ಬಿಟ್ಟಿದ್ದಾರೆ. ಹೇಳ್ಬೇಕಂದ್ರೆ ಅಫಿಷಿಯಲಾಗಿ ಅದನ್ನು ಇನ್ನೂ ಬಿಟ್ಟಿಲ್ಲ ಫೀಚರ್ಸ್ ಏನೇನಂತ. ಜಸ್ಟ್ ಲೀಕ್ಸ್ ಪ್ರಕಾರ ಹೇಳೋದಾದರೆ ಸೇಮ್ ಇದು ಆಪೋಸಿಟ್ ಇದೆ ಅದು ಕೂಡ ಫೀಚರ್ಸ್ ಎಲ್ಲ. ಈ ಒಂದು ಸ್ಮಾರ್ಟ್ಫೋನ್ ಫೀಚರ್ಸ್ ನೋಡಿ ನಿಮಗೆ ಇದೊಂದು ಹೇಳ್ಬೇಕಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದಷ್ಟೇ. ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಯ್ತು ಅಂತ ಅಂದ್ಕೊಂಡೆ. ಸೊ ಇನ್ಫಾರ್ಮೇಷನ್ ನಿಮಗೆ ಚೆನ್ನಾಗಿ ತಲುಪಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ, ಮಿಸ್ ಮಾಡ್ಕೋಬಾರ್ದು ಅಂದರೆ ಅದರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇರುತ್ತೆ. ಅದನ್ನು ಕ್ಲಿಕ್ ಮಾಡೋ ಮೂಲಕ ನಾನು ಮುಂದೆ ಯಾವುದೇ ಥರ ವೀಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದರಿಂದ ನೀವು ಬೇಗನ ವೀಡಿಯೋಸ್ ನೋಡ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್ ಬಾಯ್.